ಶುಂಠಿ ತೋಟದಲ್ಲಿ ಜೀತ ಪದ್ಧತಿ ದಂಧೆ ಪತ್ತೆ. 18 ಕಾರ್ಮಿಕರ ರಕ್ಷಣೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಚಟ್ನಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಅಮಾನವೀಯ ಜೀತ ಪದ್ಧತಿ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಕೆಲಸ ಕೂಡಿಸುವುದಾಗಿ ನಂಬಿಸಿ ಅಮಾಯಕರನ್ನ ಕೂಡಿ ಹಾಕಿ ಕೂಲಿ ನೀಡದೆ ದೌರ್ಜನ್ಯ ಎಸಗುತ್ತಿದ್ದ ಜಾಲವನ್ನ ಪತ್ತೆ ಹಚ್ಚಿರುವ ಪೊಲೀಸರು 18ಕ್ಕೂ ಹೆಚ್ಚು ಕಾರ್ಮಿಕರನ್ನ ರಕ್ಷಿಸಿದ್ದಾರೆ. ಆರೋಪಿಗಳಾದ ನಾಗರಾಜ್, ಮುನೇಶ್ ಹಾಗೂ ಮಂಜು ಎಂಬುವವರು ಹೊರ ರಾಜ್ಯ ಮತ್ತು ಜಿಲ್ಲೆಗಳಿಂದ ಬಂದಿದ್ದ ನಿರ್ಗತಿಕರನ್ನು ಕೆಲಸದ ಆಮಿಷು ಒಡ್ಡಿ ಕರೆತಂದಿದ್ದರು. ಇವರನ್ನ ಚಟ್ನಳ್ಳಿಯ ಶುಂಠಿ ತೋಟಗಳಲ್ಲಿ ಕೆಲಸಕ್ಕೆ ಬಳಸಿಕೊಳ್ಳಲಾಗುತ್ತಿತ್ತು. ಕೆಲಸ ಮುಗಿದ ನಂತರ ಎಲ್ಲಾ ಕಾರ್ಮಿಕರನ್ನ ಒಂದೆಡೆ ಕೂಡಿ ಹಾಕಿ ಅವರಿಗೆ ಯಾವುದೇ ದಿನಗೂಲಿ ನೀಡದೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಇರಿಸಲಾಗಿತ್ತು ಎನ್ನಲಾಗಿದೆ. ಕಾರ್ಮಿಕರನ್ನ ಕೂಡಿಟ್ಟಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಹಳೇಬೀಡು ಪೊಲೀಸರು ಸ್ಥಳದ ಮೇಲೆ ಹಠಾತ್ ದಾಳಿ ನಡೆಸಿದ್ದಾರೆ. ಈ ವೇಳೆ ಬಂಧನದಲ್ಲಿದ್ದ 18 ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರತರಲಾಗಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆಯೇ ಪ್ರಮುಖ ಆರೋಪಿ ನಾಗರಾಜ್ ಹಾಗೂ ಆತನ ತಂಡ ಪರಾರಿಯಾಗಿದ್ದು ಅವರಿಗಾಗಿ ತೀವ್ರ ಹುಡುಕಾಟ ಮುಂದುವರೆದಿದೆ. ಎಷ್ಟು ತಿಂಗಳಿಂದ ಇದ್ರಿ ನೀವು ಅಲ್ಲಿ? ಅವರು 8 ತಿಂಗಳು. ಏನು ಕೆಲಸ ಮಾಡ್ತಿದ್ರು? ಏನು ಸಂಬಳ ಕೇಳಿದ್ರೆ ಏನು ಹೇಳ್ತಿದ್ರು? 700 रुपये बोला था, 700। ಆಮೇಲೆ 700 और खाना 3 टाइम फ्री देगा बोल रहा था। खाना फ्री कुछ जैसा देगा, 700 पैसा देगा बोल रहा था। और गांव जाएगा बोला था। मेरा कुछ जानवर में बोला था, जानवर में हो गया, गांव जाएगा बोला। बाद में बोला मेरा पापा को पूछ, बाद में बोला उसको पूछे तो वो बोला है हाँ ये फेब्रुआरी में जाओ बोलते। अभी क्या हो रहा था 1 तारीख को मालूम। कौन हो? वो कौन है? नागा सेठ जो हमारा पैसा दे रहा था। कहाँ से आया आप? हमारा उड़ीसा। उड़ीसा से। कोई नहीं देगा। और महीना में पेमेंट करके बोल के दे के गया, 1 महीना में पेमेंट देगा बोल के। 1 महीना नहीं कुछ भी पैसा पूछ रहा था। घर जाने का टाइम में देगा, घर जाएगा बोल रहा था। सड्डी बनाया था। सड्डी हम लोग सुबह जाएगा 6 बजे, रात में आएगा, उधर खाना देगा, उधर सो जाएगा और सुबह उठे काम पे जाएगा। नहीं किसको नुआ पहले आया ना, 2-3-4 दिन वाला था, उसको क्या उधर मेरा को अभी तक कुछ बोला नहीं, कुछ किया नहीं, सिर्फ गांव जाएगा बोलेगा तो नहीं चलेगा तो उतना से मेरा प्रॉब्लम एक प्रॉब्लम। क्या नाम है आपका? आपका जुल्लन। ನಾವು ಡ್ರೈವರ್ ಕೆಲಸಕ್ಕೆ ಹೋಗಿದ್ವಿ ಹುಬ್ಳಿಗೆ. ಹುಬ್ಳಿಯಿಂದ ಇಲ್ಲಿ ಕಳಿಸಿದ್ವಿ ಚಟ್ನಳ್ಳಿ. ಅಲ್ಲೇನೋ ಟೊಮಾಟೊ ಕೆಲಸ ಇದೆ ಅಂತ ಕರ್ಕೊಂಡ್ಬಂದ. 9 ತಿಂಗಳಾಯಿತು ಅಲ್ಲಿ ಬಂದು. ಅಲ್ಲಿ ಈಗ ಕಳಿಸ್ತೀನಿ ಹಾಕಿ ಕಳಿಸ್ತೀನಿ ಅಂತ ಒಂದು ಸಲ ನಮಗೆ ₹1 ದುಡ್ಡು ಕೊಟ್ಟಿಲ್ಲ. ತುಂಬ ಕಷ್ಟ. ಸಾರು ಸರಿ ಇಲ್ಲ, ಊಟ ಅನ್ನ ಅದೇ, ಬೆಳಗ್ಗೆ ಅದೇ, ರಾತ್ರಿ ಅದೇ. ಸಾರು ಮಾಡಿದ್ರು 2 ದಿವಸ 3 ದಿವಸ ತಿನ್ನಬೇಕು. ಬರೀ ಉಪ್ಪು ಮೆಣಸಿನಕಾಯಿ ಪುಡಿ ಆ ಥರ ಮಾಡ್ಕೊಂಡು ಜೀವನ. ಹೊರಗಡೆ ಹೋಗೋಂಗಿಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆವರೆಗೂ ಕೆಲಸ. ಎಲ್ಲಿ ಹೋಗೋದು ಎಲ್ಲಿ ಬರೋದು ನಮಗೆಲ್ಲ ಎಲ್ಲೂ ತಿರುಗಾಡೋಕ್ಕೆ ಕೊಡೋಲ್ಲ. ಶೆಡ್ಡಲ್ಲಿ 16 ಜನ ನಾವು ಇದ್ವಿ. ಅದರಲ್ಲೂ ಎಷ್ಟೋ ಜನ ನಾನು ಬಂದಾಗಲಿಂದ 9 ತಿಂಗಳಿಂದ ಒಂದು 300-400 ಜನ ಓಡೋದ್ರು. ಅಷ್ಟು ಜನ ಓಡೋದ್ರು. 5 ತಿಂಗಳು ಕೆಲಸ ಮಾಡಿ ಒಬ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ ಪಾಪ. ಅವರು ಎಂತೆಂಥ ಜನ ಬಡವರು ಕೂಲಿ ಮಾಡೋರೆಲ್ಲ ಬಂದು 5 ತಿಂಗಳು ಕೆಲಸ ಮಾಡಿ 5 ತಿಂಗಳು ಹೊಡೆದ್ಬಿಟ್ಟಾರೆ. ಹೊಡಿತಿದ್ರು. ಓಡೋದ್ರೆ ಹಿಡ್ಕೊಂಡು ಬಂದು ಹೊಡಿತಾರೆ. ಯಾರ್ಯಾರು? ಅವರು ಮೋನೇಶು ಮತ್ತು ಮಂಜು, ಅವರ ಯಜಮಾನ್ ನಾಗ. ತುಂಬ ಕಷ್ಟ. ಹೊಡೆದು ಎದುರ್ಕೊಂಡು ಎಷ್ಟೋ ಜನ. ಇನ್ನೂ 1 ವರ್ಷ ಆಯಿತು, ₹1 ದುಡ್ಡು ನೋಡಿಲ್ಲ. ಅವನೊಬ್ಬ 1 ವರ್ಷ ಆಗಿನ, ಇವನು ವರ್ಷನೇ ಪಾಪ. ಬೇರೆ ಕೆಲಸ ಏನು ಅಂತ ಕರ್ಕೊಂಡ್ಬಂದು ಏನು ಬೇಕಾದ್ರೂ ಮಾಡಬೇಕು ಕೆಲಸ. ದಿನ ಕೆಲಸ ಇದ್ದೇ ಇರೋದು. ಏನೇನು ಕೆಲಸ ಮಾಡಿಸ್ತಿದ್ರು? ಅದೇ ಶುಂಠಿ ಹಾಕೋದು, ಶುಂಠಿ ಕೀಳೋದು, ಶುಂಠಿ ಮನೆಗೆಲ್ಲ ಮಣ್ಣು ಹಾಕೋದು. ಅಲ್ಲಿ ನಿಲ್ಲಿಸಿ ಕೆಲಸ ಮಾಡಿಸ್ತಾರೆ. ಮುಂದೆ ಮಾಡ್ತೀವಿ, ಅಷ್ಟು ಮಾಡಿದ್ರು ಬೈತಾರೆ. ಜಲ್ದಿ ಮಾಡೋರು ಜಲ್ದಿ ಮಾಡಿ ಕೂಡ ಕೆಲಸ ಮಾಡಿಸೋದು.
ಕೂಡಾಕಿದ್ರಾ? ಕೂಡೋದೇನಲ್ಲ ರೂಮ್ ಇದೆ. ಹ್ಞೂ ಏನು ಕೂಡ ಯಾರಿಗೂ ಗೊತ್ತೇ ಆಗಲ್ಲ ಅಂಥ ಜಾಗ ಅದು. ಹ್ಞೂ ಯಾವರು? ಸೆಟ್ನಳ್ಳಿ, ಚಟ್ನಳ್ಳಿ. ಹಾಂ. ಗಂಗೂರು ಸೆಟ್ನಳ್ಳಿ ಹ್ಞೂ ಜಾಗ. ಹ್ಞೂ ಈಗ ನಮ್ಮದು ಹೊರಗಡೆ ಚಾನ್ಸಸ್ಸೇ ಇಲ್ಲ ಅಲ್ಲ. ಅದು ಹ್ಞೂ ಏನೋ 1 ರೂಪಾಯಿ ದುಡ್ಡು ಕೊಡಲ್ಲ. ಏನಾದ್ರು ಬೇಕಾ ಔಷಧಿ ತಂದು ಕೊಡಲ್ಲ, ಕೊಡ್ತಾರಾ? ತಂದು ಕೊಡ್ತಾರೆ. ಹ್ಞೂ ದುಡ್ಡು ಕೊಡಲ್ಲ. ನಾನು 100 ರೂಪಾಯಿ ಕೊಟ್ಟರೆ ಒಳಗೆ ಕೊಡ್ತಾರೆ ಅಂತ. ಕೆಲಸ ಮಾಡಿದ್ದಾಗೆಲ್ಲ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಹ್ಞೂ ನಿಮಗೆ ಫೋನ್ ಕೊಟ್ಟಿದ್ರು, ಹ್ಞೂ ಇವನ್ನೆಲ್ಲ ನಮಗೆ ನೋಡಿಲ್ಲ ಅಂದರೆ ಇವನಿಗೆ ಬೈತಾರೆ. ಹ್ಞೂ ಹ್ಞೂ ಅವ್ನು ಮಂಜಾನ ಅಂತೀನಿ ನನ್ನ ಪಾಪ. ಹ್ಞೂ ಅವ್ನು ಊರಿಗೆ ಹೋಗ್ಬೇಕಂತ 2 ದಿವಸದಿಂದ ಹೇಳ್ತಾ ಇದ್ದಾನೆ. ಅವ್ನು ಕಳೆದ 6 ತಿಂಗಳಾಯ್ತು ಅವ್ನು ಬಂದು. ಅವ್ನು ಕಳಿಸ್ತೀನಿ ಅಡ್ಮಿಟ್ ಆಗಬೇಕಂತ. ಹುಷಾರಿಲ್ಲ ಅವನಿಗೆ. ಮಂಜಾನ ಅಂತ ಡ್ರೈವರು. ಅವನು ಮನೆ ಹತ್ರನೇ ಕೂರಿಸ್ಕೊಂಡು ಹ್ಞೂ ಆಮೇಲೆ ಇವನಿಗೆ ಆಸ್ಪತ್ರೆ ಕರ್ಕೊಂಡು ಅಲ್ಲೇ ತೋರಿಸಿದ್ರು, ಕರ್ಕೊಂಡ್ಬಂದ್ರು. 10 ತಿಂಗಳಾಯ್ತು. ಹ್ಞೂ ಮಂಜಾನ ಡ್ರೈವರು ಪಾಪ ಹ್ಞೂ ಹುಷಾರಿಲ್ಲ ಅವ್ರಿಗೆ. ಹ್ಞೂ ಅವರು ಊರಿಗೆ ಹೋಗ್ತೀವಿ, ಆಸ್ಪತ್ರೆ ಅಡ್ಮಿಟ್ ಆಗ್ತೀನಿ ಅಂದರು. ಅವರು ಕಳಿಸ್ಲಿಲ್ಲ. ಹಾಂ. ಬುಲೇರ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಹೆಂಗೆ ಮಾಡಿದ್ರು? ಹೊರಗಡೆ ಅಷ್ಟು ಟಾಯ್ಲೆಟ್ ಎಲ್ಲ ಹೊಲ್ದಾಗ ಇಲ್ಲ, ಜಮೀನಿದೆ. ಏನಿಲ್ಲ. ಸಂಬಳನ ಕೊಟ್ಟಿಲ್ಲ. ಅವ್ರು ಕೊಟ್ಟರು ಎಣ್ಣೆ, ಹಾಂ ಬಿಡಿಸೋದ್ರಲ್ಲಿ ಬಿಡಿ, ವಿಮಲ್ ತಿನ್ನೋದು ವಿಮಲ್ ತಿನ್ನೋದು ಅಷ್ಟೇ. ಅಷ್ಟೇ. ದುಡ್ಡು 1 ರೂಪಾಯಿ ಜಿಮ್ಮಂದಲ್ಲಿ. ಈಗ ನಿಮಗೆ ಕತೆ ಸ್ವಾಮಿ ಅಲ್ಲಿ ಜಾಗನೇ ಇಲ್ಲ ನಾವು ಹೋಗೋಕ್ಕೆ. ಅಲ್ಲ ಹಂಗೆ. ಇದ್ದಾರೆ. ಹಾಂ ಇದು ನಮ್ಮದು ಅರಸೀಕೆರೆ ಸ್ವಂತ. ಹಾಂ ಜಾಗಲಲ್ಲೂ ಮನೆ ಇದೆ ನಮ್ಮದು. ಹಾಂ 15 ಕಿಲೋಮೀಟ್ರ್ ಇದ್ದು 12 ಕಿಲೋಮೀಟ್ರು ಚಟ್ನಳ್ಳಿಯಿಂದ ಜಾಗಲ್ಲು. ಹ್ಞೂ ನನಗೆ ಹೋಗೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಹೇಳ್ತೀನಿ, ಇವ್ರಿಗೆಲ್ಲ ಸಂಸಾರ ಇದೆ ನಮ್ಮದೆಲ್ಲ ಅಲ್ಲಿ, ಇವ್ರು ಎಲ್ಲರಿಗೂ ಸಂಸಾರ. ಎಲ್ಲರದು ಇದೆ, ಹಾಂ ಸಂಸಾರ ಎಲ್ಲ ಇದೆ. ಹಾಂ ದುಡ್ಡು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಕೆಲಸ ಮಾಡಿ ಎಲ್ಲರಿಗೂ ಸಂಸಾರ, ತಂದೆ ತಾಯಿ ಎಲ್ಲ ಇದ್ದಾರೆ. ಹೋಗೋಕ್ಕಾಗಿಲ್ಲ ಅಷ್ಟೆ. ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಮ ಹೆಸರು? ಬರೀ ನನ್ನ ಹೆಸರು ಗೌಸ್ ಪಾಷಾ ಅಂತ. ಓ ಸ್ಪರ್ಶ.